ಐತಲಕ್ಕನಪ್ಪ ಮೈಯೆಲ್ಲ ಸಡಿ ಸಡಿ ಹಿಡಿದಾಗೈತಾರೆ. ಗೊತ್ತವ ನೀನೇ ಕಪ್ಪಡಪ್ಪ. ಬನ್ನಿ ಚಿಕ್ಕತ್ತೆ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ, ಟೀ ಕಾಯಿಸ್ತೀನಿ, ಕೂತ್ಕೊಳ್ಳಿ, ಟೀ ಕುಡಿಯೋರಂತೆ. ಬ್ಯಾಡಕತ್ತೆ, ಬಾವ ಎಲ್ಲಿಗೋಯ್ತು? ಬಾವ ಹೊಲ್ಕೋದ್ರು, ಕೂತ್ಕೊಳ್ಳಿ ಬನ್ನಿ. ಏನೋ ಊಟ ಮಾಡಿರಿ, ಇಲ್ಲ ಅಂದ್ರೆ ಅಡುಗೆ ಮಾಡ್ತೀನಿ. ಇಲ್ಲ ಬ್ಯಾಡಕತ್ತೆ, ಅದೇ ನಾಗರಾಜನುವೆ ನಿನ್ನುವೆ ಊಟ ಕರೆದ್ಬಿಟ್ಟು ಹೋಗಕ್ಕಾಯ್ತದೆ. ನಾಳೆಗೆ ಬಂದ್ಬಿಡಿ ನಮ್ಮ ಮಟ್ಟಿಗೆ ಒಬ್ಬಿಟ್ಟು ಊಟ ಮಾಡಿಸ್ತೀವಿ. ಮದುವೆ ಆದಾಗ್ಲಿಂದ ಕರೆಯೋಕ್ಕೆ ಬಂದಿತ್ತಿಲ್ಲ. ಮದುವೆ ಆಗದೆ ಹೊಸ ಮದುವೆ ಐಕ್ಳಿಗೆ ಒಂದು ಒಬ್ಬಿಟ್ಟು ಊಟ ಮಾಡಿಕ್ಕದ, ಒಂದಿನ ಮಟ್ಲಿ ಇರ್ಸ್ಕೊಳ್ಳೋದ ಅಂತ ಅಂದೆ. ಅದಕ್ಕೆ ಬಾವ ಅಂತೂ ತಾಳು ಇದಾಗ್ಬಿಡ್ಲಿ ಅಂತು ಬೀಗ್ರೂಟ. ಇನ್ನು ಬೀಗ್ರೂಟ ಮಾಡೋಕ್ಕೆ ಏನೋ ಒತ್ತಾಯ್ತದೇನೋ, ಕರೆದ್ಬಿಟ್ಟು ಹೋಗಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಹಂಗೆ ಬಂದೆ. ಗೊತ್ತಾದ ಬೀಗ್ರೂಟ ಮಾಡೋಕ್ಕೆ? ಇಲ್ಲ ಕಣತೆ, ಇಲ್ಲ ಬೇಗ ಮಾಡೋದಂತೆ. ಅವರು ಬೇಡಕತೆ ಇರಿ ಸ್ವಲ್ಪ ದಿವಸ ಅಂತಂದ್ರು. ಅದಕ್ಕೆ ಆಗಲಿ ತಾಳು ಅಂದ್ಬಿಟ್ಟು ಹಂಗೆ ಸುಮ್ಮನೆ ಅದು. ಮಾವನು ಅಷ್ಟೇ ಮಾಡೋದಂದಿದ್ದಕ್ಕೆ ಅವ್ವ ಬೇಡ, ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಮಾಡೋದ ಊರಲ್ಲಿ, ಈಗ ಸದ್ಯಕ್ಕೆ ಬೇಡ ಅಂತಂದ್ರು. ಅದಕ್ಕೆ ಸುಮ್ಮನೆ ಆಯಿತು ಮಾವನ್ವೇ. ಎಲ್ಲೋದ್ಲ ಲಕ್ಷ್ಮಿ ಕಾಣ್ತಾನೆ ಇಲ್ವಲ್ಲ? ಅತ್ತೆ ಅವ್ರಿಗೆ ಜ್ವರ ಬಂದ್ಬಿಟ್ಟವೆ. ಏನ ಜ್ವರ ಬಂದಿದ್ದವು? ಅದಕ್ಕೆ ಗೊತ್ತಿಲ್ಲ ಕಣತೆ, ಸಡಿ ಜ್ವರ ಬಂದಂಗೆ ಆಗವೆ. ಏನೋ ಎದ್ರುಕತ್ರೆ ಆಡ್ತಾರಲ್ಲ ಹಾಗೆ ಆಡ್ತಾ ಕೂತವ್ರೆ. ಅದಕ್ಕೆ ಮಾವ ಅಂತೂ ಯಾರನ್ನಾರು ರಂಜ್ ಮಾಡೋಕೆ ಕರ್ಸ್ಬಿಟ್ಟು ರಂಜ್ ಮಾಡ್ಸೋಕ್ಕಾಯ್ತದೆ. ನೀ ಎದ್ರುಕೊಂಡವಳಂಗೆ ಅದೇ ಎದ್ಗಿದ್ರುಕೊಂಡಿದ್ದಾಳೆ ಏನೋ ಎಲ್ಲಿಗಾರು ಹೋಗಿಬಿಟ್ಟು ಅಂತ ಅಂದ್ಬಿಟ್ಟು ಹಂಗಂತು. ಅದಕ್ಕೆ ಹ್ಞೂ ಅಂದ್ಬಿಟ್ಟು ಸುಮ್ಮನೆ ಅದು. ನಾನುವೇ ಟೀ ಕಾಯಿಸ್ಕೊಟ್ಬಿಟ್ಟು ಬೆಡ್ ಕೊಟ್ಬಿಟ್ಟು ಕೊಟ್ಟೆ. ಊಟ ಮಾಡಿದ್ದಕ್ಕೆ ಊಟ ಬೇಡ ಅಂತು. ಅದಕ್ಕೆ ಟೀ ಕುಡ್ಕೊಂಡು ಬೆಡ್ ತಿನ್ಕೊಂಡು ಮಲಗದೆ. ನಿಮ್ಮ ಮತ್ತೆ ಎಳೆ ಹೆಣ್ಣ ಏನು ರಂಜ್ ಮಾಡ್ಸೋಕ್ಕೆ ಬಾವನ್ ಗೊತ್ತಾಯ್ತಿಲ್ವಾ? ಏನು ಸಣ್ಣ ಕೆಟ್ಟೋಯ್ತಾ? ರಂಜ್ ಮಾಡ್ಸೋಕ್ಕೆ ಅಜ್ಜಿ ಹಾಕತ್ತೆ ಎಲ್ಲೋಗಿ ಎದ್ರುಕೊಂಡಳು. ಇರೋರ್ನೆಲ್ಲ ಹೆದರ್ಸ್ತಾಳೆ ಗಾಳಿನಾಗೆ. ಅವಳೆ ಅದಕ್ಕೆ ಎದ್ರುಕೊಂಡಳು. ನಿನ್ನ ಬುದ್ಧಿ ಇಲ್ಲ ನನಗೆ ಬುದ್ಧಿ. ಸುಮ್ಮನೆ ಆತಾಗಿ ಸರಿ. ಬಾವ ಯಾವಾಗ ಬಂದದ್ದು ಹೇಳ್ಬಿಡು. ನಿಮ್ಮ ಮಾವ ಬತ್ಲೆ ಹೇಳು ಬಂದಿತ್ತು ಕಮಲತ್ತೆ ಕರೆಯಕ್ಕೆ ಅಂತ. ನೋಡದ ಏನಂದದು ಬಾವ? ಕೂತ್ಕೊಳ್ಳಿನ ಸ್ವಲ್ಪ ಆಗ್ಲಕ್ಕ ಗೊಜ್ಜು ಮಾಡ್ತೀನಿ, ಅನ್ನ ಮಾಡ್ತೀನಿ, ಉಣ್ಕೊ ಹೋಗಿವ್ರಂತೆ. ಅಯ್ಯೋ ಬೇಡ ಬೇಡ ಕಣವ, ನೀನು ಆಗ್ಲಕ್ಕ ಗೊಜ್ಜ ನಿಮ್ಮ ಅದಕ್ಕೆ ಕೊಡು ತಿನ್ಸು. ಸಣ್ಣ ಹೆಡೆ ಏನು ಅಲ್ವಾ? ನಿಮ್ಮ ಮಾವನ ಕಡೆ ಬಂದ್ಮೇಲೆ ರಂಜು ಮಾಡಿಸು. ಅವ್ಳು ಹಾಡಬಾರ್ದು, ಹಾಟ್ ಆಡಿದ್ರೆ ಹಿಂಗೆ ಆಗೋದು. ಆಡಬಾರ್ದು ಆಡಿದ್ರೆ ಭಾರಿ ದೌಲತ್ತು ಹೆಂಗ್ಸ್ಗೆ ಕೊಬ್ಬು ಅಹಂಕಾರ ದುರಂಕಾರ ಏನು ಆಯ್ತಿಲ್ಲ ಆಡ್ತಾಳೆ. ನಳ್ಳಿರು ನಳ್ಳಿ ಸಾಯ್ದೆ ಅವಳು. ಭಾರಿ ಕೊಬ್ಬಾಡ್ತಾಳೆ ಕೊಬ್ಬ. ಆಸ್ಪತ್ರೆಗೆ ಹೋಗ್ಲಿಲ್ವೇನೋ ಕಣೆ? ಇಲ್ಲ ಕಣತೆ, ಆಸ್ಪತ್ರೆಗೇನು ಹೋಗ್ಲಿಲ್ಲ. ಒಂದು ರಂಜು ಮಾಡಿಸ್ಬಿಡಕ್ಕಾಯ್ತದೆ, ಅದಾದ್ರೂ ವಾಸ ಇಲ್ಲ ಅಂದ್ರೆ ಆಮೇಲೆ ಹೋಗೋಕ್ಕಾಯ್ತದೆ ಅಂತೂ. ಅದಕ್ಕೆ ಸರಿ ಅಂದ್ಬಿಟ್ಟು ಹೋಗಿಲ್ಲ. ನಾಗರಾಜ್ ಎಲ್ಲಿ ಗೊತ್ತದೇವಿ? ಕಾಣ್ತೇನೆ ಇಲ್ವಲ್ಲ ಅವನು? ಅತ್ತೆ ಅವ್ರನ್ನ ಮಾವ ಕರ್ಕೊಂಡು ಹೋದ್ರು. ಅತ್ತ ಇತ್ತ ಸುಮ್ಮನೆ ತಿರ್ಕೊಂಡು ಕಾಲ ಕಳಿಬೇಡ, ಬೈಲಿ ಹೊಲದಲ್ಲಿ ಕೆಲಸ ಅದೇ ಮಾಡು ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೋದ್ರು ಅವ್ರನ್ನ. ವಾತರ್ನಾಗೆ ಕರ್ಕೊ ಹೋದ್ರು ಮಾವ. ಓ ವಾಲು ಕರ್ಕೊ ಹೋಯ್ತಾ ಬಾವ? ಕರ್ಕೊಂಡು ಹೋಗ್ಲಿ ತಾಳು. ಅಲ್ಲ ನಾಗರಾಜನ್ನೇ ಕರ್ಕೋದ, ಈ ಲಕ್ಷ್ಮಿನೂ ಕರ್ಕೊಂಡು ಹೋಗಿದ್ರೆ ಆಯ್ತಿತ್ತು ತಾಗಿ. ಅಯ್ಯೋ ಅತ್ತೆ ಅವ್ರಿಗೂ ಹುಷಾರಿಲ್ವಲ್ಲ? ಎಂದಿದ್ರು ಕಂಡಳ ಸುಮ್ಮನೆ ಎಲ್ಲ ನಾಟಕ ಕತೆ ಚೆನ್ನಾಗಿ ಅವಳೆ, ಅದೆಲ್ಲ ಬರೀ ನಾಟಕ. ಇಲ್ಲ ಕಣತೆ, ನಿಜವಾಗ್ಲೂ ಹುಷಾರಿಲ್ಲ. ಓಸಿ ಜ್ವರ ಬಂದಿಲ್ಲ, ಸಡಿ ಜ್ವರ ಬಂದ್ಬಿಟ್ಟು ನಡುಕ್ತಾ ಕೂತದೆ. ನಾನುವೇ ಮಾತ್ರೆ ಎಲ್ಲನೂ ತಗೊಡ್ತೀನಿ ಅದಕ್ಕೆ ಬೇಡ ಆಮೇಲೆ ಕುಡಿತೀನಿ ಅಂತಂತು. ಅದಕ್ಕೆ ಏನು ತಿಂತಿದ್ದಿಲ್ಲ, ಅದಕ್ಕೆ ಬೆಡ್ ಟೀನು ಕೊಟ್ಟೆ. ಅದು ತಿಂದ್ಬಿಟ್ಟು ಸುಮ್ಮ ಅನ್ಗದೆ. ಆಮೇಲೆ ನೋಡಬೇಕು, ಆಸ್ಪತ್ರೆ ಜಾಸ್ತಿ ಆಗಿರೋ ಆಸ್ಪತ್ರೆ ಕರ್ಕೋಗೋದ, ಇಲ್ಲಾಂದರೆ ಮಾತ್ಕಿದ್ರೆ ಕುಡ್ಸೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಅದು. ಅಯ್ಯೋ ಸರಿ ಬಂದರೆ ಬರ್ತವೆ ಜರ ಕತೆ. ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅವಳೇ ನಾಟಕ ಕಟ್ಟಿ ನಾಟಕ ಕಲ್ಸ್ಕೊಬಿಡ್ತಾಳೆ ಕತೆ. ಒಟ್ಕೊಂಡ ನೀನು? ಇಲ್ಲ ಕಣತೆ, ಉಂಡಿಲ್ಲ. ಅದೇ ಬೆಳಗ್ಗೆತ್ತು ಊಟನೇ ಸೇರ್ನಿಲ್ಲ. ಅದಕ್ಕೆ ಈಗ ಉಣ್ಬೇಕು. ಆಗ್ಲಕಾಯಿ ಗೊಜ್ಜು ಮಾಡುವಂತು ಮಾವ. ಆಗ್ಲಕಾಯಿ ಗೊಜ್ಜು ಮಾಡಿಬಿಟ್ಟು ಅನ್ನನಾರು ಮಾಡವಂತು. ಅದಕ್ಕೆ ಅದನ್ನೇ ಮಾಡೋದು ಅಂದ್ಬಿಟ್ಟು ಮಾಡ್ತಾನೆ. ಬಾವನಿಗೇನು ಆಗ್ಲಕಾಯಿ ಗೊಜ್ಜು ಬಾವ ಹಿಡ್ಕೊಂಡದೆ. ಯಾವಾಗ ಕೇಳಿದ್ರೆ ಆಗ್ಲಕಾಯಿ ಗೊಜ್ಜು ಅಂತದಲ್ಲ ಕೈ ಅದು. ಅದು ಏನೇನು ಹಾಸನಾಗಿದ್ದದ ಅದು. ಸಂದೆ ಕಟ್ಟ ಆಗ್ಲಕಾಯಿ ಗೊಜ್ಜು ಅಂತದಲ್ಲ. ನನಗೂ ಅಷ್ಟೇ ಈ ಲಕ್ಷ್ಮಿ ಮಾಡ್ಕೊಡಕ್ಕಿಲ್ಲ ಮಾಡ್ಕೊಡು ಅಂತ ಅಂದ್ಬಿಟ್ಟು ಆಗ್ಲಕಾಯಿನೇ ತಂದ್ಕೊಡೋದು. ಬಾವಳಿ ಬಂದ್ಬಿಡದೆ. ನನಗಂತೂ ಸಾಕಾಗ್ತದೆ ಆಗ್ಲಕಾಯಿ ಗೊಜ್ಜು ಅಂತ. ಈಗ ನಿನಗೆ ಇಟ್ಕೊಂಡಿದ್ದದ ಆಗ್ಲಕಾಯಿ ಗೊಜ್ಜು ಅಂತ. ಇರು ನಿನ್ನ ತಿನ್ಸಿ ನಿನ್ನ ಆಗ್ಲಕಾಯಿ ಕಂಡ್ರೆ ವಾಕ್ಲಕ್ಕೆ ಬರ್ಕೊಂಡು ಮಾಡಾಕ್ಬಿಡ್ತದೆ ನಿನ್ನ. ಅಲ್ಲ ಕಣತೆ, ಆಗ್ಲಕಾಯಿ ಕಂಡ್ರೆ ಅಷ್ಟಿಷ್ಟ ಮಾವಂಗೆ. ನಂಗೆ ಗೊತ್ತಾಯ್ತಿದ್ದೀರಾ ಏನೋ ಇಟ್ಲಲ್ಲಿ ಇದ್ವಲ್ಲ ಅದಕ್ಕೆ ಅನ್ನ ಆಯ್ತವೆ ಅಂದ್ಬಿಟ್ಟು ಕೊಡ್ತೇನೋ ಅಂತ ನಾನು ಅನ್ಕೊಂಡೆ. ಇಷ್ಟವಾಗಿದ್ರೆ ಮಾವನಿಗೆ ನಂಗೆ ನಿಜವಾಗ್ಲೂ ಗೊತ್ತಿತ್ತಿಲ್ಲ ಕಣತೆ. ಆಗ್ಲಕಾಯಿನೂ ಇಷ್ಟಪಟ್ಬಿಟ್ಟು ತಿಂತಾರೆ ಅಂದ್ಬಿಟ್ಟು ನಾನು ಆಗ್ಲಕಾಯಿ ಕಂಡ್ರೆ ನನಗೆ ಆಯ್ತಾನೆ ತಿಂತಿಲ್ಲ. ಇವ್ರು ನೋಡ್ರೆ ಆಗ್ಲಕಾಯಿ ಕಂಡ್ರೆ ಇಷ್ಟೊಂದ್ರೆ ಆಸೆ ಪಡ್ತಾರಲ್ಲ. ಅದೇನಪ್ಪ ನನಗಂತೂ ಕಂಡಿಡಿಯೋಕ್ಕೆ ಆಗಿಲ್ಲ. ಸರಿ ಮಾವಂಗೆ ಹೇಳ್ಬಿಟ್ಟು ಹೋಯ್ತೀನಿ ಬಾವಂಗೆ ಬಾಟಿಗೆ. ಮಾವತ್ತಿಂದ ಕರಿತಾವನಿ, ಆಮೇಲೆ ಬರ್ತೀನಿ ಅಂದ್ಬಿಟ್ಟು ನೀನು ಬರ್ನಿಲ್ಲ, ನಾಗರಾಜನು ಬರ್ನಿಲ್ಲ, ಕರ್ಕೊಂಡು ಬಾ ಅಂತ ಅವ್ನಿಗೆ ಹೇಳಿ ನೀವು ಹ್ಞೂ ಅಂತಂದವನಿ. ಆಮೇಲೆ ನೀವು ಬರ್ನಿಲ್ಲ ಅಂದರೆ ನಾನು ಬರೋಕ್ಕಿಲ್ಲ ಕಣಪ್ಪ ನಿಮ್ಮ ಮಟ್ಟಿಗಂತೂ. ನಾನು ಬರ್ದಂಗೆ ಹೋಗ್ತೀನಿ, ಆಮೇಲೆ ನೀವು ಬರ್ಗಿರ್ನಿಲ್ಲ ಅಂದ್ಬಿಟ್ರೆ ಆಮೇಲೆ ನಾನು ಮಾತ್ರ ದಿನ ಬಂದು ನಿಂತ್ಕೊತೀನಿ. ನೀವು ಮಾತ್ರ ಬರಬೇಡಿ. ನಾನು ಗೊತ್ತಿಲ್ಲನೇ ನಿಂತೀನಲ್ಲ, ಅದಕ್ಕೆ ಬರ್ತೀನಿ ನಿಮ್ಮ ಮಟ್ಟಿಗೆ. ನೀವೆಲ್ಲರೂ ಮಡಗಿರೋರು ಬರಬೇಡಿ ನಮ್ಮ ಮಟ್ಟಿಗೆ. ನೀವು ಯಾತಿಗೆ ಬಂದಿರಿ ನಮ್ಮ ಮಟ್ಟಿಗೆ ಅಲ್ವಾ? ಯಾತಿಗೆ ಬಂದಿರಿ ಹೇಳಿ, ನಾವಾದರೆ ಬರ್ತೀವಿ. ಅಯ್ಯೋ ಇಲ್ಲ ಕದ್ಬಿಡಿ, ಇಲ್ಲ ಕತೆ ಬರ್ತೀವಿ ಕದ್ಬಿಡಿ. ಮಾವನ ಕೇಳ್ಕೊಂಡು ಮಾವ ಏನು ನಿಮ್ಮ ಮನೆಗೆ ಅಂದರೆ ಬೇಡ ಅಂತ ಅನ್ನಕ್ಕಿಲ್ಲ ಕತೆ. ಬರ್ತೀವಿ ಬಿಡಿ. ನೀವು ಯಾತಿಗೆ ಹಂಗೆ ಬೇಜಾರು ಮಾಡ್ಕೊಂಡ್ರಿ, ಕೋಪ ಮಾಡ್ಕೊಂಡ್ರಿ? ಸುಮ್ಮನೆ ಹಂಗೆ ಬಂದ್ಬಿಟ್ಟು ಹಂಗೆ ಹೊಂಟ್ಕಿಂತ ಹೋಗೋದಲ್ಲ. ಉಳ್ಕೋಬೇಕು ಅಲ್ಲಿ ಒಂದು ದಿವಸ ಉಳ್ಕೋಬೇಕು. ಅಲ್ಲಕನತ್ತೆ ನಿಮ್ಮ ಮನೆ ಇರೋದು ಇದೇ ಊರಂತಾನೆ? ಹ್ಞೂ ಇದೇ ಊರಲ್ಲೇ. ಮತ್ತೆ ಇನ್ನೇನು ಮಾಡೋಕ್ಕೆ 2 ದಿವಸ ಉಳ್ಕೊಳ್ಳೋದು? ಬೇಡ ಕಣತೆ, ಹಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀವಿ. ಅಲ್ಲ ನೀನು ಹಿಂಗೆ ಅಂದ್ಬಿಟ್ರೆ
ನಿಮ್ಮ ಮಾವ ನೀನು ಹೆಂಗೆ ಅನ್ಬಿಟ್ಟ ಕಳ್ಸದ ನಿಮ್ಮ ಮಾವ ಸುಮ್ಮನೆ ಬಂದ್ಬಿಟ್ಟಿರು. ಆಮೇಲೆ ನೋಡಿದೇವಿ ನಾನು ಬರೋಕಿಲ್ಲ. ಆಮೇಲೆ ನಿಮ್ಮ ಮಟ್ಟಿಗೂ ಬರೋಕಿಲ್ಲ, ಏನು ಬರೋಕಿಲ್ಲ. ಆಗ ಅತ್ತೆ ಗಿತ್ತೆ ಅನ್ಕೊಂಡಿರ್ತಿದೆ. ಸುಮ್ಮನೆ ಬರೋದು ಕಲಿ ನೀನು ದೇವಿ. ಅದಕ್ಕೆ ಗಾಡಿಯೇ ಅಲ್ಲ, ಸಂಡೆ ಗಂಟೆ ಹತ್ಲೆ ಕೂತಿರ್ತೀನಿ ಅಂತಿದ್ದಲ್ಲ. ನಿಂಗೇನಾದ್ರು ಬೇಜಾರು ಗೀಜಾರು ಏನು ಹಾಕಿಲ್ವಾ? ಯಾವಾಗ ನೋಡ್ರು ಹೊತ್ಲೆ ಕೂತಿರೋದು ಅಂತಿದೆಯಲ್ಲ. ಅಯ್ಯಪ್ಪ ನನಗಂತೂ ಬಿಡಪ್ಪ, ನನಗಂತೂ ಹೊಟ್ಟೆ ಕೂತ್ಕೊಳ್ಳೋದು ಹಾಕಿಲ್ಲ. ಅಲ್ಲ ಚೂಟಿ ಪಾಟಿಯಾಗಿ ಬರೋದ, ನಂಟ್ರ ಮನೆಗೆ ಕರಿತಾವ್ರೆ ಹೋಗೋದು ಬರೋದ. ಅತ್ತೆ ಮನೆಗೆ ದಿನ ಬರ್ತಾಳೆ, ಮಾತಾಡ್ಸ್ಕೊಯ್ತಾಳೆ ಅಂತಾನೆ ಬಿಟ್ಬಿಟ್ಟು ನೀನು ಹೋಗಕ್ಕೆ ನೋಡೋಕ್ಕಾಯ್ತದೆ ಮುಟ್ಟಕ್ಕಾಯ್ತದೆ ಅಂತಿದ್ದಲ್ಲ. ಹೇಳಿದ್ದೇವಿ ಬಂದರೆ ಬಾ, ಬರ್ದರಿರು. ನಾನು ಮಾತ್ರ ಏನು ಬರೋಕ್ಕಿಲ್ಲ. ಇದೊಂದೇ ಸಲಯ ನೋಡ್ಕೊತೀನಲ್ಲ ಅವ್ರವ್ರ ಬುದ್ಧಿನ. ಏನೋನ ಏನು ಪ್ರೀತಿ ಆಸೆಯಿಂದ ನಮ್ಮ ಅಕ್ಕನ ಸೊಸೆ ಅನ್ಕ ಬಂದರೆ ನೀನು ನೋಡದ ಮಾಡದ ಅಂತಿದ್ಯಲ್ಲ. ನಾನು ಊರವ್ರನ್ನೆಲ್ಲ ಕರೆಯಕ್ಕೆ ಹೋದಿನ ನಾನು. ಎಲ್ಲೋ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ಸೊಸೆ ಅಂದ್ಬಿಟ್ಟು ನಾನು ಕರೆಯಕ್ಕೆ ಬರ್ತೀನಿ. ನೀನು ಈ ಪ್ರೀತಿಯಿಂದ ಬಂದರೆ ಬಾ, ಪ್ರೀತಿ ಗೀತಿ ಇಲ್ಲ ಅಂದರೆ ಇಲ್ಲ ಬಿಡು ಅಂತ ಬಂಗ ಬಲ್ಗುದ್ದಿಂದ ಕರ್ಕೊಳ್ಳೋದು ಏನು ಬೇಕಾಗಿಲ್ಲ ಕತೆ. ನಾವು ಪ್ರೀತಿ ಮಾಡಿದ್ರೆ ಸಾಕಾಗಿಲ್ಲ. ನೀವೇ ನಮ್ಮನ್ನ ಪ್ರೀತಿ ಮಾಡಬೇಕು. ನಾವು ಒಬ್ಬರೇ ಮಾಡೋದು ಯಾತಿಗೆ ವಾಸಿ ಆದದು. ಸುಮ್ಮನೆ ನಾವು ಇರೋರನ್ನ ನಮ್ಮವರು ತಮ್ಮವರು ಅನ್ಕೊಳ್ಳೋದು. ಅವ್ರು ಮಾತ್ರ ಹಂಗಿರಕ್ಕಿಲ್ಲ. ಸುಮ್ಮನೆ ನಾವು ಹಂಗೆ ಆಡೋದು ಆತ ಇಲ್ಲ ಕದ್ ಬಿಡಿ. ನೀವಿಷ್ಟು ಪಾಪ ಮಾಡ್ಕೋಬೇಡಿ. ಮಾವ ಹೋಗಿ ಅಂದರೆ ಬತ್ತೀವಿ ಕದ್ ಬಿಡಿ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಅಲ್ಲ ಮಾವ ಹೋಗು ಅಂದರೆ ಬತ್ತಿದಿಲ್ಲ ಅಂದಿಲ್ಲ. ಕೇಳ್ಕೊಬ ಮಾವನ್ನ ಒಯ್ತೀನಿ ಅಂತನೂ ಕಳಿಸ್ತದೆ. ಯಾಕೆ ಬೇಡ ಅಂತದ? ಸರಿ ಕತ್ ಬಿಡಿ, ಕೇಳ್ತೀನಿ. ಸರಿ ಕತೆ. ಬಾವನು ಇಲ್ವಲ್ಲ, ಇನ್ನೇನು ಮಾಡೋದು? ನೀನು ಕೆಲಸ ಮಾಡ್ತಾ ಇದೀಯೇ, ಮಾಡು. ಹಟ್ಟಿಗೆ ಹೋಗ್ತೀನಿ. ನೀರು ಬಂದವೆ, ನೀರು ಬೇರೆ ಹಿಡಿಬೇಕು. ಈ ಬೀದಿಗೆ ನೀರು ಬಿಟ್ಟಿದ್ರಾ? ನೆನ್ನೆ ಬಿಟ್ಟಿದ್ರಲ್ಲ ಅತ್ತೆ. ಸಾಕಾದ್ವಾ ನೀರು? ಒಸಿ ಬಂದಿಲ್ಲ ಕಣತೆ. ನೆನ್ನೆ ಬಾ ಹೆಚ್ಚಾಗಿ ನೀರು ಬಂದಿದ್ದು. ನೀರೇನು ಜಾಸ್ತಿ ಖಾಲಿ ಆಗಿರ್ತಿಲ್ಲ. ತೊಟ್ಟಿಲಿ ನೆನ್ನೆನು ಬಿಟ್ಟಿದ್ರು, ಮೊನ್ನೆನು ಬಿಟ್ಟಿದ್ರು. ಅದೇನೋ ಗೊತ್ತಿಲ್ಲ, ಇತ್ತಾಗೆ ಬಿಟ್ಬಿಟ್ಟಿದ್ರು. ಅವಣ್ಣ ಅತ್ತ ತಿರ್ಗಿಸೋಗಿ ಇತ್ತಾಗೆ ತಿರ್ಗಿಸ್ಬಿಟ್ಟಿದ್ರಂತೆ. ಅದಕ್ಕೆ ಮೊನ್ನೆ ತುಂಬಿದ್ದಲ್ಲ ಅಂದ್ಬಿಟ್ಟು ಕಾಲು ಕಡೆಗಿರೋ ತುಂಬ್ಕೊಂಡೆ ಅಷ್ಟೇ. ಆಮೇಲೆ ಅಡುಗೆ ಮನೆ ಚೆಲ್ಬಿಟ್ಟು ತುಂಬ್ಕೊಂಡೆ ಅಷ್ಟೇ. ನೀರೇನು ಜಾಸ್ತಿ ಬೇಕಾಗಿರ್ತಿಲ್ಲ. ಬಟ್ಟೆನೂ ಒಗ್ದಾಗಿತ್ತು, ಎಲ್ಲ ಕೆಲಸ ಮುಗ್ದಿತ್ತು. ಇನ್ನೇನು ಮಾಡೋಕ್ಕೆ ಅಂದ್ಬಿಟ್ಟು ನೀರ ಜಾಸ್ತಿ ತಗೊಂಡಿಲ್ಲ. ನಮ್ಮ ಮಟ್ಟಿದಕ್ಕಂತೂ ತಿರ್ಗಿಸೋಕೆ 3 ದಿವಸ ಆಗಲೇಬೇಕು ಅವ್ನಿಗೆ ನೀರು ಬಿಡೋಕ್ಕೆ. ಏನು ದೊಡ್ಡ ರೋಗ ಬಂದದಲ್ಲ ಅವ್ನಿಗೆ. 3 ದಿವಸ ಕಂಟ ನೀರನ್ನೇ ಬಿಡೋಕ್ಕಿಲ್ಲ, ಏನು ಬಿಡೋಕ್ಕಿಲ್ಲ. ಕಾಯ್ಕ ಕೂತ್ಕೋಬೇಕು ಬಂದವ್ರಂಗೆ. ಸರಿ ಕತೆ. ನೀರ್ಗಿರು ಬಂದ್ಬಿಡ್ತವೆ. ಒಯ್ತೀನಿ ಕನ್ನ ದೇವಿ. ನೀರ್ಗಿರು ಬಂದ್ಬಿಟ್ರೆ ಮನೆ ಹರಿದೋಯ್ತವೆ. ನೀರು ಹಿಡಿಬೇಕು ಬರ್ತೀನಿ. ಕೂತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಬೇಡ ಕತೆ. ಮಾಡ್ಬಿಟ್ಟು ನಿಮ್ಮ ಮಾವನಿಗೆ ಇಕ್ಕೊಡವ. ಹಾಗಲಕಾಯಿ ಪಾಬಳಿ ಬಂದದ್ದು ನಿಮ್ಮ ಮಾವನಿಗೆ ಇಕ್ಕೊಡು. ಅಲ್ಲ ಕನ್ನತೆ ಬಂದಾಗಲೆಲ್ಲ ಬರೀ ಹಂಗೆ ಬಂದ್ಬಿಟ್ಟು ಹಂಗೆ ಓದಿದ್ರಲ್ಲ. ಒಂದು ಚೂರ್ನಾರು ಊಟ ಮಾಡ್ಕೊಂಡು ಹೋಗಿ. ಯಾಕೆ ನಾನು ಅಡುಗೆ ಮಾಡೋದನ್ನ ಹಿಡ್ಸೋಕ್ಕಿಲ್ವಾ? ಅಯ್ಯೋ ಇಲ್ಲ ಕತೆ. ಊಟ ಮಾಡ್ಕೊಂಡು ಬರ್ತೀನಿ. ಬರಬೇಕು ಅನ್ಕೊಳಕ್ಕಿಲ್ಲ. ಆದ್ರೂ ಬೇಕಾದ್ರೆ ಹೋಗಿದ್ದು ಬರದ. ಒಂದು ಅಜ್ಜೆ ಅಂದ್ಬಿಟ್ಟು ಹಂಗೆ ಬರ್ತೀನಿ ಅಷ್ಟೇ. ಬುಡು ಇನ್ನೊಂದ್ಸರಿ ಇಲ್ಲಿ ಬರೋದಾದ್ರೆ ಊಟನೇ ಮಾಡೋಕ್ಕಿಲ್ಲ ಕತೆ. ಬಂದ್ಬಿಟ್ಟು ಇಲ್ಲೇ ಉಣ್ಕೊ ಹೋಯ್ತೀನಂತೆ. ಅದಕ್ಕೆ ನಾಚಿಕೆಯ? ಸರಿ ನೀರಿಗೆ ಬಿಟ್ಬಿಡ್ತಾರೆ, ಬರ್ತೀನಿ. ಅಯ್ಯೋ ಅತ್ತೆ ಮನ್ಗಿತ್ತು, ಒಟ್ಕೊಂಡಿದ್ದಿಲ್ಲ. ನೋಡ್ಕೊಬತ್ತೀನಿ. ಬಿಸ್ಕಿಟ್ ಬೇಕು ಕುಡಿಗಿಡಕ್ಕೆ. ಬೇಕಾದ್ರೆ ನೀರಿಗೆ ಕೊಟ್ಬಿಟ್ಟು ಬರ್ತೀನಿ. ಅತ್ತೆ ಇನ್ನೂ ಜ್ವರ ಕಡಿಮೆ ಆಗಿಲ್ವತ್ತೆ? ಅಯ್ಯೋ ಹಾಳಾದವು. ಎಲ್ಲಿ ಕಡಿಮೆ ಅದಾವು? ಇವು ಕಡಿಮೆ ಆಯ್ಕಿಲ್ಲ ಕತೆ. ಅಯ್ಯೋ ಸಾಕಾಗೋಗ್ಬಿಟ್ಟದೆ ಇವ್ ಜೊತೆಗೆ ಹಾಡಿ ತಕೊಳ್ಳಿ. ಬಿಸ್ತೀರು ಕಾಯಿಸ್ಕೊ ಬಂದಿನಿ, ಕುಡೀರಿ. ಅಲ್ಲ ಒಟ್ಕೊಂಡ್ದಾನೆ ನೀವು ಹಂಗೆ ಕೂತಿದ್ದೀರಲ್ಲ. ಇಕ್ಕಬರನ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಈಗ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ. ಉಣ್ಣಿವ್ರಂತ 2 ಗಂಟೆ. ಈ ಚಿತ್ರಾನ್ನ ಅದೇ ಹಾಕಬರಲ್ಲ. ಚಿತ್ರಾನ್ನ ಬೇಡ, ನೀನು ಹಾಗಲಕಾಯಿ ಗೊಜ್ಜು ಬೇಡ. ಈಗ ಈ ಸಳಿ ಜರ ಹೊರಟೋದ್ರೆ ಸಾಕೋಕನಪ್ಪ. ತಕೊಳ್ಳಿ ಹೋಗ್ಲಿ. ಬಿಸ್ನೀರ್ನವ್ರು ಕುಡೀರಿ. ತಣ್ಣೀರು ಬಟ್ಟೆ ತಗೊಬರೋಣ. ತಣ್ಣೀರು ಬಟ್ಟೆ ಹಾಕೋಣೆಗೆ. ಅಯ್ಯೋ ಬೇಡ. ಈಗಲೇ ಸಳಿ ಅಂತ ನಡ್ತಾ ಕೂತೀವ್ನಿ. ತಣ್ಣೀರು ಬಟ್ಟೆ ಬೇರೆ ಹಾಕ್ತೀನಿ ಅಂತಿದ್ದೀರ. ಏನು ಬುದ್ಧಿ ಇದ್ದದ ಇಲ್ವೋ ನಿಂಗೆ? ಕಲ್ಸ್ಕಿಸ್ಬಿಟ್ಟಿಯೇ. ಈಗಲೇ ನಡ್ತಾ ಕೂತೀವ್ನಿ. ತಣ್ಣೀರು ಬಟ್ಟೆ ಬೇರೆ ಹಾಕ್ತೀನಿ ಅಂತ ಕೂತವಳೆ ಇವಳು ಬೇರೆಯ. ಹೋಗ್ಲಿ ತಕೊಳ್ಳಿ. ಬಿಸ್ಕೆಟ್ನಾರು ಕುಡೀರಿ. ಚಳಿ ಅಂತ ಕೂತಿದ್ದೀರಲ್ಲ. ಮಾತ್ರೆ ತಗೊಬರೋಣ. ಮಾತ್ರೆ ತರ್ಸನತ್ತೆ. ಡೋಲ ಮಾತ್ರೆಯ? ಅಯ್ಯೋ ಏನು ಬೇಡ ನನಗೆ. ಅಲ್ಲ ಅದೇ ಸಿಂಗ್ ಆಡ್ತಿದ್ದೀರಿ. ಹೋಗ್ರಿ ಆಸ್ಪತ್ರೆಗಾರು ಹೋಗಿ. ಮಾವು ಫೋನ್ ಮಾಡೋಣ. ಅಲ್ಲ ಕಣತೆ ಎಲ್ಲಿದ್ರು ಕಣ್ರಿ ಹಿಂಗೆ ಜ್ವರ ಬಂದವಲ್ಲ. ಸರಿ ಬಿಡಿ, ಮಾವಂಗೆ ಫೋನ್ ಮಾಡಿ ಹೇಳ್ತೀನಿ. ಆಸ್ಪತ್ರೆಗಾರು ಹೋಗಿದ್ದು ಬನ್ನಿ. ಇಲ್ಲ ಎಲ್ಲಿ ಗಂಟೆ ಹಿಂಗೆ ಸಡಿ ಜ್ವರ ಬಂದ್ಬಿಟ್ಟು ಹಿಂಗೆ ನಡೀರಿ. ಹೆಚ್ಚು ಕಡಿಮೆ ಮೇಲೆ ಯಾರು ಮಾಡೋರು ತಾಡಿ. ಮಾವಂಗಾರು ಫೋನ್ ಮಾಡ್ತೀನಿ. ಭಾರಿ ಸಡಿ. ಎದಳಿ ಬಿಸ್ನೀರು ಕುಡಿರಿ. ಎದಳಿ ಕುಡೀಲಿ ಒಂದಿಷ್ಟನಾರು. ಭಾರಿ ಚಳಿ ಹಿಡಿತಾ ಕೂತದೋಸಿ ಬಿಸ್ನೀರ್ನಾರು ಕುಡಿತೀನಿ. ಚಳಿ ಜ್ವರ ಬಂದ್ಬಿಟ್ಟು ಈ ಪಾಟಿ ಯಾರು ಗೋಸ್ಕೊಂಡಿದ್ರು ಚಳಿ ಒಯ್ತಾನೆ ಇಲ್ಲ. ಬರ ರಗ್ಗಿಗ್ನೆಲ್ಲ ಹೊಸ್ಕಾಕೋತೀವಿ. ಆರು ಚಳಿ ದೇವು ಸುಡ್ತವೆ. ನೀರು ಹೊಸೊಸಿ ಕುಡೀರಿ. ನಾನು ಬಾಯಿಗೆ ಸುಟ್ಕೊಬಿಟ್ಟಿರಿ. ಮುಂದುವರಿಯುವುದು. ಹಂಗೆಪ್ಪ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಪಳ್ಳಿ ಲೈಫ್ ಚಾನಲ್ ಒಂದು 4 ಸ್ಟೋರಿ ಮಾಲಾ ಸ್ಟೋರಿ ಅದಲ್ಲ. ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರುತ್ತೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.